ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಗಳೂರು ಕಾಲೇಜಿನ ಒಂದು ಸಾಂಸ್ಕೃತಿಕ ಸಮಾರಂಭದ ಸಮಾರೋಪದಲ್ಲಿ ಇವತ್ತು ನಮ್ಮ ನಡುವೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಮೀರಾ ಸಾಬೇಹಳ್ಳಿ ಶಿವಣ್ಣ. ಸೊ ನನಗೆ ಈ ಮೀರಾ ಸಾಬೇಹಳ್ಳಿ ಶಿವಣ್ಣ ಅನ್ನುವಂಥ ಹೆಸರೇ ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕದ ಸೌಹಾರ್ದ ಸಾಂಸ್ಕೃತಿಕ ಪರಂಪರೆಯನ್ನು ಅದು ಪ್ರತಿನಿಧಿಸುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ಒಂದು ಹಾರೋಡ, ನಾಥ, ಸೂಫಿ ಮತ್ತು ತತ್ವಪದಕಾರ ಅನ್ನುವಂಥ ಒಂದು ಗುರು ಶಿಷ್ಯ ಸಂಬಂಧಗಳು ಗಾಢವಾಗಿರ್ತಕ್ಕಂಥ ಒಂದು ಪ್ರದೇಶ ಅದು ಕರ್ನಾಟಕ. ನೋಡಿ, ಅವರ ಹೆಸರಿನಲ್ಲೇ ಮೀರಾ ಸಾಬಿ ಹಳ್ಳಿ ಮತ್ತು ಶಿವಣ್ಣ ಅನ್ನುವುದು ಒಂದು ಸೌಹಾರ್ದತೆಯ ಸಂಕೇತವಾಗಿ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಶ್ರೀಯುತರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಡಬೇಕಾಗಿದೆ. ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡದ ಸಾಹಿತ್ಯಿಕ ಸೇವೆಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರತಕ್ಕಂಥ ಡಾಕ್ಟರ್ ಮೀರಾ ಸಾಬೇಹಳ್ಳಿ ಶಿವಣ್ಣ ಅವರ ಒಂದು ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಡೋದು ಭಾಳ, ಅದು ಕಡಿಮೆ ಸಮಯದಲ್ಲಿ ಮಾಡಿಕೊಡುವಂಥದ್ದು ಭಾಳ ಒಂದು ಕಷ್ಟದ ಕೆಲಸ. ಆದರೂ ಕೂಡ ಒಂದು ಕರಿಯನ್ನು ಕನ್ನಡಿಯಲ್ಲಿ ಹಿಡಿದಂತೆ ಅವರ ಒಂದು ಸಂಕ್ಷಿಪ್ತವಾದಂಥ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಮೀರಾ ಸಾಬೇಹಳ್ಳಿ ಶಿವಣ್ಣ ಅಂದ ತಕ್ಷಣ ನಮಗೆ ನೆನಪಾಗೋದು ಕರ್ನಾಟಕದ ಸಾಂಸ್ಕೃತಿಕ ಬುಡಕಟ್ಟುಗಳ ಅಧ್ಯಯನಕ್ಕೆ ಒಂದು ಮಾದರಿಯನ್ನು ರೂಪಿಸಿಕೊಟ್ಟಂಥ ಒಂದು ವ್ಯಕ್ತಿತ್ವ. ಅವರ ಬುಡಕಟ್ಟು ಗೊಲ್ಲರು ಬುಡಕಟ್ಟು ವೀರರು ಅನ್ನುವಂಥ ಒಂದು ಏನು ಇಬ್ಬರು ವೀರರನ್ನು ಕುರಿತು ಒಂದು PhD ಸಂಶೋಧನಾ ಪ್ರಬಂಧವನ್ನು ಅವರು ಪ್ರಕಟಿಸಿದ್ದಾರೆ. ಆ ಕೃತಿಯ ಮೂಲಕ, ಸಂಶೋಧನೆಯ ಮೂಲಕ ಮೀರಾ ಸಾಬೇಹಳ್ಳಿ ಶಿವಣ್ಣ ಅವರು ಕರ್ನಾಟಕದಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಖ್ಯಾತನಾಮರಾಗಿರ್ತಕ್ಕಂಥ ಒಂದು ಹೆಸರು. ಇಂಥ ಶ್ರೀಯುತರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಗೆ ಸೇರಿದ ಮೀರಾ ಸಾಬೇಹಳ್ಳಿ ಎನ್ನುವಂಥ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅವರ ತಂದೆ ಬೊಮ್ಮೇಗೌಡ ಮತ್ತು ತಾಯಿ ಕರಿಯಮ್ಮನವರು ಮಗನಾಗಿ ಅವರು 1952ರಲ್ಲಿ ಅವರು ಜನಿಸ್ತಾರೆ. ಮೀರಾ ಸಾಬೇಹಳ್ಳಿಯವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಚಳ್ಳಕೆರೆಯಲ್ಲಿ ಮುಗಿಸಿ ಮೈಸೂರಿನಲ್ಲಿ ಅವರು PUCಯನ್ನು ಮುಗಿಸ್ತಾರೆ. ಆನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ BA ಆನರ್ಸ್ ಮತ್ತು MA ಪದವಿಗಳನ್ನು ಪಡೆದು ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಮ್ಮ ನಾಡಿನ ಖ್ಯಾತ ಜಾನಪದ ತಜ್ಞರಾಗಿರ್ತಕ್ಕಂಥ ಕಾಳೇಗೌಡ ನಾಗವಾರ್ ಅವರ ಮಾರ್ಗದರ್ಶನದಲ್ಲಿ ಅವರು ಕಾಡುಗೊಲ್ಲರ ಇಬ್ಬರು ಸಾಂಸ್ಕೃತಿಕ ವೀರರು ಅಂದರೆ ಎತ್ತಪ್ಪ ಮತ್ತು ಜುಂಜಪ್ಪ ಅನ್ನುವಂಥ ಇಬ್ಬರು ಕಾಡುಗೊಲ್ಲರ ಸಾಂಸ್ಕೃತಿಕ ವೀರರನ್ನು ಕುರಿತು ಅವರು ಅಧ್ಯಯನವನ್ನು ಕೈಗೊಂಡು ಅವರು ಮಹಾಪ್ರಬಂಧವನ್ನು ಸಲ್ಲಿಸಿ ಡಾಕ್ಟರೇಟ್ ಪದವಿಯನ್ನು ಅವರು ಪಡ್ಕೊಳ್ತಾರೆ. ಸುಮಾರು ಅಲ್ಲಿಂದ 2075ರಿಂದ 2012ವರೆಗೆ ಸುಮಾರು 37 ವರ್ಷಗಳ ಕಾಲ ಚಳ್ಳಕೆರೆ, ಚಿತ್ರದುರ್ಗ, ದೊಡ್ಡಬಳ್ಳಾಪುರ, ಬೆಂಗಳೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅವರು ಪ್ರಾಧ್ಯಾಪಕರಾಗಿ ಮತ್ತು ಪ್ರಾಂಶುಪಾಲರಾಗಿ ಅವರು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿರುವಂಥದ್ದು ಒಂದು ಅವಿಸ್ಮರಣೀಯ ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಭಾವಿಸಬೇಕು. ಕಳೆದ 4 ದಶಕಗಳಿಂದ ನಾನೀಗಾಗಲೇ ಹೇಳಿದಾಗೆ ಒಂದು ಚಿತ್ರದುರ್ಗವನ್ನು ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿಕೊಂಡು ಅದೇ ಜಿಲ್ಲೆಯಲ್ಲಿ ಅಧ್ಯಯನವನ್ನು ಕೈಗೊಂಡು ಇಲ್ಲಿಯ ಪಶುಪಾಲಕ ಬುಡಕಟ್ಟುಗಳಾದಂಥ ಕಾಡುಗೊಲ್ಲರು ಮತ್ತು ಮ್ಯಾಸಬೇಡರನ್ನು ಕುರಿತಂತೆ ವ್ಯಾಪಕವಾದ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ಅಧಿಕೃತವಾದಂಥ ಕೃತಿಗಳನ್ನು ಅವರು
ರಚನೆ ಮಾಡ್ತಾರೆ. ಆ ಕೃತಿಗಳು ಕರ್ನಾಟಕದ ಒಂದು ಬುಡಕಟ್ಟುಗಳ ಒಂದು ಅಧ್ಯಯನಕ್ಕೆ ಒಂದು ಮಾದರಿಯನ್ನು ರೂಪಿಸಿಕೊಟ್ಟಂಥ ಕೃತಿಗಳು. ಸೊ ಈ ಕಾರಣಕ್ಕಾಗಿ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಈ ಬುಡಕಟ್ಟುಗಳ ಅಧ್ಯಯನಕ್ಕೆ ಸಾಕಷ್ಟು ಅಧ್ಯಯನಗಳನ್ನು ಮಾಡಿದಂಥ ವಿದ್ವಾಂಸರಿದ್ದಾರೆ. ಆದರೆ ಆ ಎಲ್ಲ ಹೆಸರುಗಳಲ್ಲಿ ಮೀರಾ ಸಾಬೇಹಳ್ಳಿ ಶಿವಣ್ಣ ಅವರ ಹೆಸರೇ ಭಾಳ ಚಿರಪರಿಚಿತವಾದಂಥದ್ದು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಸೊ ಅವರ ಅನೇಕ ಸಾಹಿತ್ಯಿಕ ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ. ಭಾಳ ಮುಖ್ಯವಾಗಿ ಅವರು ಜಾನಪದ ತಜ್ಞರು ಆಗಿ ಕೂಡ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಒಗಟುಗಳು, ಒಡಕುಗಳು, ಕಂಡು ಕೇಳಿದ ಕಥೆಗಳು, ನಮ್ಮ ಸುತ್ತಿನ ಕಥೆಗಳು, ದುರ್ಗ ಜಾನಪದ, ಗೊಲ್ಲ ಕಡಗ, ಮ್ಯಾಸಮಂಡಲ, ಕಾಡುಗೊಲ್ಲರ ಸಂಸ್ಕೃತಿ, ಕಾಡುಗೊಲ್ಲರ ಕಾವ್ಯಗಳು, ಕಾಡುಗೊಲ್ಲ ಮಹಿಳೆ, ರೇಡಿಯೋ ಜಾನಪದ, ನಾಯಕನಟ್ಟಿ ಪಾಳೆಗಾರರು, ಕಡೆಗೋಲು, ಸಾಹಿತ್ಯ ಅನುಸಂಧಾನ, ಸಾಹಿತ್ಯ ವಿಹಾರ, ಕೃತಿಶೋಧ, ಮಂಥನ, ಇವೆಲ್ಲ ಅವರ ಬಹಳ ಪ್ರಮುಖವಾದಂಥ ಜಾನಪದ ಕೃತಿಗಳು. ಇನ್ನು ಜೀವನ ಇನ್ನೂ ವಿಮರ್ಶೆ ಕೂಡ ಇದೆ. ಗಣೆಯ ದನಿ, ಸಾಹಿತ್ಯ ಅನುಸಂಧಾನ, ಸಾಹಿತ್ಯ ವಿಹಾರ, ಕೃತಿಶೋಧ ಅನ್ನೋದು ಅವರ ವಿಮರ್ಶೆಯ ಕೃತಿಗಳಾಗಿದ್ದರೆ, ಮರೆಯಲಾಗದ ನಾಟಕಕಾರ ಮರಡಿಹಳ್ಳಿ ಸೀತಾರಾಮ ರೆಡ್ಡಿ ಅವರನ್ನು ಕುರಿತಂತೆ ಒಂದು ಜೀವನ ಚರಿತ್ರೆಯನ್ನು ಕೂಡ ಅವರು ಬರೆದಿದ್ದಾರೆ. ಅದಲ್ಲದೆ ಪ್ರಶಸ್ತಿ ಪಡೆದಂಥ ಮಹನೀಯರು, ಮನದಾಳದ ಕನಸುಗಳು, ಸೀತಾರಾಮ ರೆಡ್ಡಿಯವರ ಸಮಗ್ರ ನಾಟಕಗಳು, ಗೌರಸಂದ್ರ ಮಾರಮ್ಮ, ಉಳ್ಳಾರ್ತಿ ಗೌರಮ್ಮ, ಗಾದಿಪಾಲ್ ನಾಯಕ, ಜಗಳೂರು ಪಾಪನಾಯಕ, ಇವೆಲ್ಲ ಅವರು ಬರೆದಿರ್ತಕ್ಕಂಥ ನಾಟಕಗಳು ಮತ್ತು ಸಂಪಾದನಾ ಕೃತಿಗಳು. ಅವರ ಅನುವಾದದಲ್ಲಿ ಕೂಡ ಅವರು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ತೆಲುಗಿನಿಂದ ಅನೇಕ ಕಥೆಗಳನ್ನು ಅವರು ಸುಮಾರು 100ಕ್ಕೂ ಹೆಚ್ಚು ತೆಲುಗು ಕಥೆಗಳನ್ನು ಅವರು ಅನುವಾದ ಮಾಡಿದ್ದಾರೆ. ಮತ್ತು ಕರ್ನಾಟಕ ಜಾನಪದಕ್ಕೆ ಅವರು ಅಮೂಲ್ಯವಾದಂಥ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ಕೃತಿಗಳು ಅಂತ ನಾವು ಇವುಗಳನ್ನು ಕರಿತೀವಿ. ಮತ್ತು ಭಾಳ ಮುಖ್ಯವಾಗಿ ಇವೆಲ್ಲ ಕೃತಿಗಳು ಒಂದು ನಾಡಿನ ಸಾಂಸ್ಕೃತಿಕ ಪರಂಪರೆಯ ಮುಖ್ಯಧಾರೆಯೊಂದಿಗೆ ಮತ್ತು ಹಂಚಿಗೆ ತಳ್ಳಲ್ಪಟ್ಟಂಥ ಮೌಖಿಕ ರೂಪಗಳನ್ನು ಬೆನ್ನತ್ತಿ ಅವುಗಳ ಸಾಂಸ್ಕೃತಿಕ ಅನನ್ಯತೆಯನ್ನು ತಂದುಕೊಡುವಂಥ ಒಂದು ಆಸಕ್ತಿಕರವಾದಂಥ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರು ಮೀರಾ ಸಾಬೇಹಳ್ಳಿ ಸರ್ ಅವರು. ಮತ್ತು ಈ ಚರಿತ್ರೆ, ಇತಿಹಾಸ, ಪುರಾಣ ಇವುಗಳ ನಡುವೆ ಇರಬಹುದಾದಂಥ ಮತ್ತು ಜನಪದರು ತಮ್ಮದೇ ಆದಂಥ ಕಟ್ಟಿಕೊಂಡಿರಬಹುದಾದ ಚರಿತ್ರೆಯನ್ನು ಕೂಡ ಅವರು ಮುನ್ನೆಲೆಗೆ ತಂದು ನಮ್ಮ ಮಾರ್ಗ ಮತ್ತು ಈ ಜನಪದ ನಡುವಿನ ಅಂತರವನ್ನು ಭಾಳ ಅಧಿಕೃತವಾಗಿ ಅದರ ವ್ಯತ್ಯಾಸಗಳನ್ನು ಗುರುತಿಸಿ ತೋರಿಸಿದಂಥ ಮಹನೀಯರು ಕೂಡ ಅವರಾಗಿದ್ದಾರೆ. ಇಷ್ಟೆಲ್ಲ ಒಂದು ಸಾಹಿತ್ಯಿಕ ಸಾಧನೆಯ ಜೊತೆಗೆ ಭಾಳ ಮುಖ್ಯವಾಗಿ ನಾವು ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ BCom 4th ಸೆಮ್ಗೆ ಅವರ ಅಕ್ಷರಯಾನದ ಕಥನ ಅನ್ನುವಂಥ ಒಂದು ಬರಹ ಕೂಡ ಪಠ್ಯವಾಗಿದೆ ಅನ್ನುವಂಥದ್ದು, ಅವರ ಬರಹದ ಹೆಗ್ಗಳಿಕೆಯಾಗಿದೆ ಅನ್ನುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. BCom 4th ಸೆಮ್ ಕನ್ನಡ ಅಸ್ಮಿತೆ 4 ಅಕ್ಷರಯಾನದ ಕಥನ ಅಂತ ಓದಿದಿರಲ್ವಾ? ಅದು ನಮ್ಮ ಮೀರಾ ಸಾಬೇಹಳ್ಳಿ ಸರ್ ಅವರು ಬರೆದಿರ್ತಕ್ಕಂಥ ಒಂದು ಬರಹ. ಅದು ದಾವಣಗೆರೆ ವಿಶ್ವವಿದ್ಯಾನಿಲಯದ ಒಂದು ಟೆಕ್ಸ್ಟ್ ಆಗಿರ್ತಕ್ಕಂಥ. ಸೊ ಅಷ್ಟೇ ಅಲ್ಲದೆ ಈ ಎಲ್ಲ ಸಾಹಿತ್ಯಿಕ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಅವರಿಗೆ ಅರಸಿಕೊಂಡು ಬಂದಿವೆ. ಅದರ ಕೆಲವು ಪ್ರಶಸ್ತಿಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ. ಜಾನಪದ ಅಕಾಡೆಮಿ ಪ್ರತಿ ವರ್ಷ ನೀಡತಕ್ಕಂಥ ಅತ್ಯಂತ ಭಾಳ ಗೌರವಯುತವಾದಂಥ ಒಂದು ಪ್ರಶಸ್ತಿ ಜೀಶಂಪ ಜಾನಪದ ತಜ್ಞ ಪ್ರಶಸ್ತಿ ಅನ್ನುವಂಥದ್ದು ಕೂಡ ಅವರ ಸಾಹಿತ್ಯಿಕ ಸೇವೆಗೆ ಸಂದಿದೆ. ಜೀಶಂ ಪರಮಶಿವಯ್ಯ ಅಂತೇಳಿ ಭಾಳ ದೊಡ್ಡ ವಿದ್ವಾಂಸರು ಜನಪದದಲ್ಲಿ ಇದ್ದರು. ಅವರ ಹೆಸರಿನ ಮೇಲೆ ಕರ್ನಾಟಕ ಸರ್ಕಾರ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಶ್ರೀಯುತರಿಗೆ ಅದು ಸಂದಿದೆ. ಮತ್ತು ಅವರ ಬುಡಕಟ್ಟು ಹಾಗೂ ಸಾಹಿತ್ಯ ಸೇವೆಯನ್ನು ಗುರುತಿಸಿ
ಪಟ್ಟನಾಯಕನಹಳ್ಳಿ ಶ್ರೀಮಠ ಅವರಿಗೆ ಸ್ಫಟಿಕ ಶ್ರೀ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸಿದೆ. ಚಳ್ಳಕೆರೆ ತಾಲೂಕು ಪ್ರಥಮ ಸಾಹಿತ್ಯ ಸಮ್ಮೇಳನ, ಆಂಧ್ರ ಪ್ರದೇಶದ ಗಡಿನಾಡು ಸಾಹಿತ್ಯ ಸಮ್ಮೇಳನ, ಚಿತ್ರದುರ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಇವೆಲ್ಲ ಸಮ್ಮೇಳನಗಳ ಒಂದು ಸರ್ವಾಧ್ಯಕ್ಷ ಗೌರವಗಳು ಕೂಡ ಅವರಿಗೆ ಲಭಿಸಿರುವಂಥದ್ದು ಅವರ ಸಾಹಿತ್ಯಿಕ ಸಾಧನೆಗೆ ಸಂದ ಒಂದು ಗೌರವ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಕೊಡತಕ್ಕಂಥ ಮ್ಯಾಸಬೇಡ ಸಮುದಾಯದ ಸಂಶೋಧನೆಗಾಗಿ ಅವರಿಗೆ ನಾಯಕಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದೆ. ಸಿರಾಸೀಮೆಯ ಸಾಂಸ್ಕೃತಿಕ ಸಂಘ ನೀಡುವಂಥ ಜುಂಜಪ್ಪ ಗಣಿ ಗೌರವ ಅನ್ನುವಂಥ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. BM ಶ್ರೀ ಪ್ರತಿಷ್ಠಾನ ನೀಡುವಂಥ LS ಶೇಷಗಿರಿರಾವ್ ವಿಮರ್ಶಾ ಪ್ರಶಸ್ತಿ ಕೂಡ ಅವರಿಗೆ ದೊರಕಿದೆ. ಕಾಸಪ್ಪ ನೀಡುವ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ನೀಡುವಂಥ ಕನ್ನಡ ಕಾಯಕ ಪ್ರಶಸ್ತಿ ಕೂಡ ಶ್ರೀಯುತರಿಗೆ ಸಂದಿದೆ. ಓಜಶ್ರೀ ಪ್ರಶಸ್ತಿ ಅಷ್ಟೇ ಅಲ್ಲದೆ ಕೃತಿ ಕನ್ನಡಿ ಮತ್ತು ನುಡಿ ಕನ್ನಡಿ ಅನ್ನುವಂತ ಅವರ 65 ವರ್ಷ ತುಂಬಿದ ಸಂದರ್ಭದಲ್ಲಿ ಡಿಸೆಂಬರ್ 2012 ಜಗಳೂರು ಮಾಲಿಂಗಪ್ಪ ಒಂದು ಸಭಾಂಗಣದಲ್ಲಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಅವರಿಗೆ ಮಾಡಿದ್ದು ಮತ್ತು ಆ ನೆನಪಿಗಾಗಿ ಅವರಿಗೆ 2 ಕೃತಿಗಳನ್ನ ಇಲ್ಲಿ ಸಮರ್ಪಿಸಲಾಗಿದೆ. ಬಹುಶಃ ಅಭಿನಂದನಾ ಗ್ರಂಥಗಳನ್ನ ನಮ್ಮ ಸಾಹಿತ್ಯಿಕ ವಲಯದಲ್ಲಿ ಸಾಹಿತ್ಯದಲ್ಲಿ ಅತ್ಯಂತ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಮೌಲಿಕ ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ವ್ಯಕ್ತಿಗಳಿಗೆ ಮಾತ್ರ ಅಭಿನಂದನಾ ಒಂದು ಸಾಲಿನಲ್ಲಿ ಕೊಡ್ತಾ ಇದ್ದಾರೆ. ಮನವಿಯನ್ನ ಮಾಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ CVG ಪಬ್ಲಿಕೇಶನ್ಸ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಕೃತಿಗಳನ್ನ ಪ್ರಕಟಿಸ್ತಾ ಇದ್ದಾರೆ. ಅದರಲ್ಲಿ ಅವರು ಬಹಳ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯವರೇ ಆದ್ರಿಂದ ಚಿತ್ರದುರ್ಗ ಜಿಲ್ಲೆಯ ಉದಯೋನ್ಮುಖ ಬರಹಗಾರರನ್ನು ಗುರುತಿಸಿ ಅವರು ಬರೆದಂತ ಎಲ್ಲ ಕೃತಿಗಳನ್ನ CVG ಅವರಿಂದ ಪ್ರಕಟಿಸಿ ಅದನ್ನ ಮುನ್ನೆಲೆಗೆ ತರುವಂತ ಕೆಲಸವನ್ನ ಅವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕೃತಿಗಳನ್ನ ಈಗಾಗಲೇ CVG ಪಬ್ಲಿಕೇಶನ್ ನಿಂದ ಅವರು ಏನು ಪ್ರಕಟಿಸಿರುವಂತದ್ದು ಶ್ರೀಯುತರ ಒಂದು ಸಾಧನೆಗೆ ಒಂದು ಕನ್ನಡಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಅನಿಸಬೇಕು. ಹೀಗಾಗಿ ಅವರು ಇಂಥ ಅನೇಕ ಒಂದು ಸಾಹಿತ್ಯಿಕ ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನೂ ಕೂಡ ಅವರು ವೃತ್ತಿಯಿಂದ ವಿಶ್ರಾಂತರಾಗಿರಬಹುದು, ಆದರೆ ಪ್ರವೃತ್ತಿಯಿಂದ ಅವರು ಅವಿಶ್ರಾಂತವಾದ ಕೆಲಸವನ್ನ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಸಾಹಿತ್ಯಿಕ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ ಮತ್ತು ಒಂದು ಜ್ಞಾನದ ಪರಂಪರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ದೊರಕಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಅವರ ಪರಿಚಯವನ್ನ ಮಾಡಿಕೊಳ್ಳಲು ನನಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.